ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಪಿತೃಪಕ್ಷ ನಡೀತಿದೆ. ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಈ ದಿನಗಳಲ್ಲಿ ತರ್ಪಣ ನೀಡುವುದರಿಂದ ಮೋಕ್ಷ ಸಿಗಲಿದೆ ಅಂತ ನಂಬಿಕೆ ಇಟ್ಟು ಪ್ರತಿಯೊಬ್ರು ಕೂಡ ಈ ಒಂದು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡಿ ಪಿತೃಗಳಿಗೆ ತರ್ಪಣವನ್ನ ನೀಡ್ತಾರೆ. ಅದರಲ್ಲಿಯೂ ಕೂಡ ಅಮಾವಾಸ್ಯೆಯ ಪಿತೃಪಕ್ಷ ತುಂಬಾನೇ ಶ್ರೇಷ್ಠ, ತುಂಬಾನೇ ಮಹತ್ವವನ್ನ ಪಡ್ಕೊಂಡಿದೆ. ಅಂದ್ರೆ ಅಮಾವಾಸ್ಯೆ ದಿನ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ಕೊಡುತ್ತೆ. ಹಾಗೇನೆ ಪಿತೃಗಳಿಗೆ ಸಂತೃಪ್ತಿ ಆಗುತ್ತೆ ಈ ಅಮಾವಾಸ್ಯೆ ದಿನ ಪಿತೃಗಳ ಕಾರ್ಯವನ್ನ ಮಾಡೋದ್ರಿಂದ ಅಂತ ಹೇಳಲಾಗುತ್ತೆ. ಇದನ್ನ ನಾವು ಸರ್ವ ಪಿತೃ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಿದ್ರೆ ಸರ್ವಪಿತೃ ಅಮಾವಾಸ್ಯೆ ಈ ದಿನದ ಮಹತ್ವವೇನು? ಸರ್ವಪಿತೃ ಪಕ್ಷ ಯಾವಾಗ ಶುರುವಾಗಿ ಯಾವಾಗ ಮುಕ್ತಾಯವಾಗುತ್ತೆ? ಈ ದಿನ ಮಾಡಬೇಕಾದ ಪ್ರಮುಖ ಪರಿಹಾರಗಳೇನು ಅಂತ ಪ್ರತಿಯೊಂದನ್ನು ಕೂಡ ನಾವು ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಸರ್ವಪಿತೃ ಅಮಾವಾಸ್ಯೆ ತಿಥಿ ಅಕ್ಟೋಬರ್ 1ನೇ ತಾರೀಕು ಬೆಳಿಗ್ಗೆ 9:34 ಶುರುವಾಗಿ ಇದು ಮುಕ್ತಾಯವಾಗುವಂತದ್ದು ಅಕ್ಟೋಬರ್ 2ರಂದು ಮುಕ್ತಾಯವಾಗುತ್ತೆ. ಉದಯ ತಿಥಿ ಅಕ್ಟೋಬರ್ 2ಕ್ಕೆ ಬಂದಿರೋದ್ರಿಂದ ಈ ಒಂದು ಸರ್ವಪಿತೃ ಅಮಾವಾಸ್ಯೆಯನ್ನ ಅಕ್ಟೋಬರ್ 2ನೇ ತಾರೀಕಂದು ನಾವು ಆಚರಣೆಯನ್ನ ಮಾಡಬೇಕು. ನಾವು 15 ದಿನಗಳ ಕಾಲ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತೀವಿ. ಅಂದ್ರೆ ಹುಣ್ಣಿಮೆಯಿಂದ ಹಿಡಿದು ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತಾರೆ. ಅವರವರ ಪದ್ಧತಿಯಲ್ಲಿ ಯಾವ ದಿನ ಆಚರಣೆಯನ್ನ ಮಾಡ್ಕೊಂಡು ಬಂದಿರ್ತಾರೋ ಅದರ ತಕ್ಕಂತೆ ಅವರ ಅನುಕೂಲಕ್ಕೆ ತಕ್ಕಂತೆ ಆಚರಣೆಯನ್ನ ಮಾಡುವಂತದ್ದು ವಾಡಿಕೆ. ಸೆಪ್ಟೆಂಬರ್ 17ಕ್ಕೆ ಪ್ರಾರಂಭವಾದ ಪಿತೃಪಕ್ಷ ಅಕ್ಟೋಬರ್ 2ಕ್ಕೆ ಮುಕ್ತಾಯವಾಗಲಿದೆ. ಈ ಪಿತೃಪಕ್ಷದ ದಿನಾಂಕಗಳಲ್ಲಿ ಸರ್ವ ಪಿತೃಪಕ್ಷ ಅತ್ಯಂತ ಪ್ರಮುಖವಾಗಿದೆ. ಈ ದಿನ ಹಿರಿಯರಿಗೆ ತರ್ಪಣ ನೀಡಿ ನಾವು ಪೂಜೆಯನ್ನ ಮಾಡಿ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡಿದ್ರೆ ನಮಗೆ ಗೊತ್ತಿಲ್ಲದೆ ಪಿತೃದೋಷವೇನಾದ್ರು ಇದ್ರೆ ಅದರಿಂದ ಮುಕ್ತಿ ಸಿಗುತ್ತೆ. ನಮ್ಗೆ ನಮ್ಮ ಹಿರಿಯರ ಬಗ್ಗೆ ಗೊತ್ತು, ಅಂದ್ರೆ ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ತಂದೆ ತಾಯಿಯ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ ಅಂದ್ರೆ 3 ತಲೆಮಾರಿನ ಒಂದು ಹಿರಿಕರ ಪರಿಚಯ ಇರುತ್ತೆ. ಹಾಗೇನೆ ನಾವು 3 ತಲೆಮಾರಿನವರ ಒಂದು ಹಿರಿಕರ ಪೂಜೆಯನ್ನ ಪಿತೃಪಕ್ಷದಲ್ಲಿ ಆಚರಣೆಯನ್ನ ಮಾಡ್ತೀವಿ. ಈ ರೀತಿಯಾಗಿ ನಾವು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ಬೇಕು. ಅದರಲ್ಲೂ ಕೂಡ ಯಾರಿಗಾದ್ರೂ ಹಿರಿಕರು ಸತ್ತಾಗ ಅವರಿಗೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ ಅಂತ ಆದ್ರೆ ಆ ದೋಷವನ್ನ ನಿವಾರಣೆಯನ್ನ ಮಾಡಲು ಈ ಒಂದು ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ತರ್ಪಣವನ್ನ ಅರ್ಪಿಸೋದ್ರಿಂದ ಅವರಿಗೆಲ್ಲ ಮೋಕ್ಷ ಸಿಗುವುದು. ಅದಲ್ಲದೆ ಅವರೆಲ್ಲರೂ ಕೂಡ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸಿಗುತ್ತೆ. ಆದ್ರಿಂದಲೇ ಹೇಳೋದು, ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯದಲ್ಲಿ ನಮ್ಮ ಹಿರಿಕರಿಗೆ ನಾವು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ಹಿರಿಯರ ಶಾಪ ಮನೆ ಮೇಲೆ ಇರೋದಿಲ್ಲ ಅಂತ ನಂಬಿಕೆ ಇಡಲಾಗಿದೆ. ಹಾಗಾಗಿ ಪಿತೃಪಕ್ಷದ ಅಮಾವಾಸ್ಯೆಯ ಸಮಯದಲ್ಲಿ ಅಂದ್ರೆ ಮಹಾಲಯ ಅಮಾವಾಸ್ಯೆ ದಿನ ಒಂದು ಪಿತೃದೋಷ ಯಾರಿಗೆಲ್ಲ ಇರುತ್ತೋ ಅವರು ಈ ಒಂದು ಪಿತೃಪಕ್ಷವನ್ನ ಮಹಾಲಯ ಅಮಾವಾಸ್ಯೆ ದಿನ ಆಚರಣೆಯನ್ನ ಮಾಡೋದ್ರಿಂದ ಅವರಿಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ. ಆದ್ರಿಂದಲೇ ಈ ದಿನಕ್ಕೆ ತುಂಬಾನೇ ಮಹತ್ವವಿದೆ. ನೋಡಿರಲ್ವಾ ಸ್ನೇಹಿತರೆ, ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.